ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೈಟ್ ಶಿಫ್ಟ್ ಇತ್ತು. ಸೊ ನೈಟ್ ಶಿಫ್ಟ್ ಮುಗಿಸಿ ನಾನು ಆಚೆ ಬಂದಾಗ ಈ ಥರ ನಮ್ಮ ಕಂಪ್ನಿ ಔಟ್ಸೈಡ್ ಕಾಣಿಸ್ತಿತ್ತು. ವೆದರು ತುಂಬ ಚೆನ್ನಾಗಿತ್ತು. ಆ ಬೆಳಗ್ಗೆ ಡ್ಯೂಟಿ ಮುಗಿಸಿ ಬಂದು ಆ ಸೂರ್ಯನ ನೋಡೋ ಖುಷಿನೇ ಬೇರೆ. ನೈಟೆಲ್ಲ ಸ್ಟ್ರಗಲ್ ಮಾಡಿ ಬಂದು ಆಚೆ ನೋಡಿದ್ರೆ ಫುಲ್ಲು ಮೈಂಡ್ ಫ್ರೀ ಅನಿಸುತ್ತೆ. ಸೊ ಮಲಗಿದ್ದು ನೈಟ್ ನಾನು ಇವತ್ತು ವೀಕ್ ಆಫ್ ಇರೋದ್ರಿಂದ ನನ್ನ ಫ್ರೆಂಡ್ಸ್ಗಳ ಜೊತೆ ನಾನು ಆಚೆ ಹೋಗ್ತಾ ಇದ್ದೀನಿ. ಇದು ಬಂದು ಅಪ್ಪು, ನೋಡ್ತಿರ್ಬೋದು. ನಮ್ಮದು ಬಂದು 11 ಇಯರ್ಸ್ ಫ್ರೆಂಡ್ಶಿಪ್ಪು. ಇದು ಬುಜ್ಜಿ, ನಮ್ಮನ್ನು ನೋಡ್ಕೊಳ್ಳೋನು ಇವನೇ. ತುಂಬ ಟಾರ್ಚರ್ ಕೊಡ್ತೀವಿ, ತಡ್ಕೊಂಡು ನೋಡ್ಕೋತಿದ್ದಾನೆ. ಆ್ಯಂಡ್ ನಾವು ಹೋಗ್ತಿರೋದು ಸ್ವಲ್ಪ ಎಲ್ಲರೂ ಔಟ್ಸೈಡ್ ಫುಡ್ ತಿಂದ್ಕೊಂಡು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಅದಕ್ಕೋಸ್ಕರ 3 ಜನನೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಫಸ್ಟು ನಾವು ಹೋಗಿದ್ದು ಬಂದು ಮೋಮೋಸ್ ತಿನ್ನಲಿಕ್ಕೆ. ಮೈಸೂರಲ್ಲಿ ಈ ಸ್ಪಾಟಲ್ಲಿ ನಮಗೆ ಮೋಮೋಸ್ ಅಂತಂದರೆ ತುಂಬಾ ಇಷ್ಟ. ಅಷ್ಟು ಚೆನ್ನಾಗಿರುತ್ತೆ. ನಮ್ಗೆ ಯಾವಾಗಲೇ ಟೈಮ್ ಸಿಕ್ಕಿದ್ರೂ ಕೂಡ ನಾವಂತೂ ಫಸ್ಟು ಆಚೆಗೆ ಹೋಗಿ ಫಸ್ಟ್ ಮಾಡೋದೇ ಒಂದು ತಿನ್ನೋದು, ಇನ್ನೊಂದು ಶಾಪಿಂಗು. ಬಿಕಾಸ್ ಅಷ್ಟು ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ. ನಾವು 3 ಜನ ಒಟ್ಟಿಗೆ ಇದ್ದಂಥ ಟೈಮಲ್ಲಿ ಯಾವುದೇ ರೀತಿ ಬೇರೆ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ನಮ್ಗಳಿಗೆ ನಾವು ಟೈಮ್ ಕೊಡ್ತಾ ಹೋಗ್ತೀವಿ. ಅದರಿಂದ ಈ ಫ್ರೆಂಡ್ಶಿಪ್ ಇಷ್ಟು ಸ್ಟ್ರಾಂಗಾಗಿ ಇಷ್ಟು ಇಯರ್ಸಿಂದ ನಮ್ಮ ಜೊತೆ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ಹೇಳಿದ ಮೋಮೋಸ್ ಶಾಪ್ ಇದೇನೆ. ಆಲ್ಮೋಸ್ಟ್ ಮೈಸೂರಲ್ಲಿರೋ ಎಲ್ಲರಿಗೂ ಇದು ಗೊತ್ತಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮೋಮೋಸ್ ಅಂತೂ. ಇಲ್ಲಿ KFC ಮೋಮೋಸ್ ಅಂತ ಕೊಡ್ತಾರೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಮೋಮೋಸ್ ತಿಂದಿದ್ದಿಲ್ಲೇ ಅನಿಸುತ್ತೆ. ಅಷ್ಟು ಇಷ್ಟಪಟ್ಟು ತಿಂತೀನಿ. ಯಾವಾಗಲೇ ಬೇಕು ಅಂದರೂ ಕೂಡ ಇದೇ ಮೋಮೋಸ್ ಶಾಪಿಗೆ ನಾನು ಬರೋದು. ಸೊ ನಾನಿವತ್ತು ಚಿಕನ್ ಮೋಮೋಸ್ನ ಆರ್ಡರ್ ಮಾಡಿದೆ. ಬಟ್ ಇವರಿಬ್ಬರಿಗೆ ಚಿಕನ್ ತಿನ್ನೋ ಹಾಗಿರಲಿಲ್ಲ. ಮನೆಯಲ್ಲಿ ಪೂಜೆ ಮಾಡಿಸಿದ್ರು ಅಂತ. ಸೊ ನಾನು ಚಿಕನ್ ಮೋಮೋಸ್ ತೊಗೊಂಡು ಅವರು ಪನ್ನೀರ್ ಮೋಮೋಸ್ನ ತೊಗೊಬಂದರು. ನನ್ನ ಬುದ್ಧಿ ಗೊತ್ತಿರೋದ್ರಿಂದ ಫಸ್ಟೇ ವಾಟರ್ ಬಾಟಲ್ ತಂದು ಕೊಟ್ಬಿಟ್ಟಿದ್ದಾನೆ. ಆ್ಯಂಡ್ ನನ್ನ ಫೇವ್ರೆಟ್ ಚಿಕನ್ ಮೋಮೋಸ್ ಬಂದಿದೆ, KFC ಮೋಮೋಸು. ಆಲ್ಮೋಸ್ಟ್ ಈ ಸೈಡಲ್ಲಿ ಓಡಾಡೋರು ಎಲ್ಲರಿಗೂ ಇದು ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಾನು ಇದನ್ನು ತಿನ್ನೋ ಅಷ್ಟರಲ್ಲಿ ಅವರಿಬ್ಬರು ಬಂದು ಪನ್ನೀರ್ ಮೋಮೋಸ್ನ ಖಾಲಿ ಮಾಡ್ತಿದ್ರು. ಸೊ ನಮಗೊಂದು ಬೆಸ್ಟ್ ಅಡ್ವಾಂಟೇಜ್ ಏನಂತ ಅಂದರೆ, ನಾವು ಏನೇ ಕೇಳಲಿ ಇವನಂತೂ ಇಲ್ಲ ಅಂತ ಅಂತೂ ಯಾವತ್ತೂ ಹೇಳಿಲ್ಲ. ನಾವು ಕೇಳಿದ್ದು ಊಟ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಪ್ರತಿಯೊಂದೂ ಕೊಡಿಸ್ತಾನೆ. ಇದಾದಮೇಲೆ ಸ್ವಲ್ಪ ಸ್ವೀಟ್ ತೊಗೊಂಡೆ. ಬ್ರೌನಿ ಬಂದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಎಷ್ಟು ತಿಂತೀನಿ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಕೂಡ ಹಠ ಮಾಡಿ ತೆಗೆಸ್ಕೊಬಿಟ್ಟೆ. ಬಿಕಾಸ್ 2-3 ಸಲ ಹೋಗೋ ಥರ ಮಾಡಿಬಿಟ್ಟೆ. ಅದಾದಮೇಲೆ ಶಾಪಿಂಗ್ ಮುಗಿಸಿ ನಮ್ಮ ಅಕ್ಕನ ಮನೆಗೆ ಹೋಗಿ ನನ್ನ ಬೈಕ್ ಅವ್ರ ಮನೆ ಹತ್ರ ಇತ್ತು. ಸೊ ಬೈಕ್ ತೊಗೊಂಡು ಅವರಿಬ್ಬರು ಕಾರಲ್ಲಿ ಹೋಗ್ತಾಯಿದ್ರು. ಹಾಗೆ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಹಾಗೆ ಇದೇ ರೀತಿ ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಹೋಗುತ್ತೆ ಅಂತ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.